ನೋಡಿ ನಮ್ಮ ಮನೆಯವ್ರು ಲೇಟಾಗಿ ಬಂದ್ಬಿಟ್ಟು ಈಗ ಟೀಮ್ ರೆಡಿ ಮಾಡ್ಕೊತಿದ್ದಾರೆ. ಸೋಲಕ್ಕ ಗೆಲ್ಲಕ್ಕ ಗೊತ್ತಿಲ್ಲ, ರೆಡಿ ಆಗ್ತಿದಾರಪ್ಪ. ನಮ್ಮನೆಯವ್ರು ಇನ್ನೊಂದಂದ್ರೆ ಯಾವುದಕ್ಕೂ ಎದ್ರಲ್ಲ. ಹಾಗಾಗಿ ಅವ್ರನ್ನ ಸ್ವಲ್ಪ ಯಾರೇ ಆದ್ರೂ ಹೆದರಿಸೋದಾಗ್ಲಿ, ಅವ್ರನ್ನ ಮರ್ಯಾದೆಗಳಿದಾಗ್ಲಿ ಕಷ್ಟ. ಅವ್ರು ಏನಕ್ಕೂ ಕೇರೆ ಮಾಡಲ್ಲ. ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಷ್ಟೇ ಅವ್ರ ತಲೆಯಲ್ಲಿರುತ್ತೆ. ಬಿಟ್ಟರೆ ನೀವು ಹೊಡೆದ್ರೂ ಹೊಡೆಸ್ಕೊಳ್ತಾರೆ, ನೀವು ಮರ್ಯಾದೆ ಕಳೆದ್ರೂ ಸುಮ್ಮನೆ ಇರ್ತಾರೆ. ಅವ್ರದ್ದು ಏನಿಲ್ಲ, ಅದ್ರ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ಅಂಥವ್ರನ್ನ ಕುಗ್ಸೋದು ತೀರಾ ಕಷ್ಟ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ದು ಸ್ಪೋರ್ಟ್ಸ್ ಡೇ ಇತ್ತು. ಸೊ ಹಾಗಾಗಿ ಬಂದಿದ್ದು. ನಮ್ಮ ಪಪ್ಪ ಬಂದು ನಮ್ಮ ಬಿಟ್ಕೊಟ್ಟು ಹೋಗ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗ್ತಿದ್ದಾಗೇ ಮಕ್ಕಳೆಲ್ಲ ಅಲ್ಲಿ ಕೂತಿದ್ರು. ಅಂದರೆ ಯಾವ್ಯಾವ ಪೇರೆಂಟ್ಸು ಯಾವ್ಯಾವ ಗೇಮಿಗೆ ಸೇರ್ಕೊಳ್ತೀರಾ ಅಂತ ಹೇಳಿಬಿಟ್ಟು ಬರೆಸ್ಬೇಕಾಗಿತ್ತು. ಅಂದರೆ ಪಾಪ ಇದಕ್ಕೂ ಮುಂಚೆನೇ ಅವ್ರದ್ದು ಸ್ಕೂಲ್ ಟೀಚರ್ಸ್ ಎಲ್ಲ ಮನೆಗೆ ಬಂದುಬಿಟ್ಟು ಎಲ್ಲ ಪೇರೆಂಟ್ಸ್ಗೂ ಬಂದು ಅವತ್ತಿನ ದಿನ ಬರಬೇಕು, ಎಲ್ಲ ಪೇರೆಂಟ್ಸ್ ಆಟ ಆಡಬೇಕು ಅಂತ ಪಾಪ ಮನೆ ಹತ್ರ ಬಂದು ಹೇಳ್ಬಿಟ್ಟು ಹೋಗಿದ್ರಲ್ಲ. ಹಾಗಾಗಿ ನಾನು ಬಂದೆ, ನಮ್ಮ ಮನೆಯವ್ರು ಇರಲಿಲ್ಲ. ಅವ್ರ ಪಾಪ ಅವ್ರ ಶಿಕ್ಷಕರು ಮನೆ ಹತ್ರ ಬಂದು ಹಂಗೆ ಹೇಳಿದ ಮೇಲೆ ನಾವು ಏನೇ ರಿಸ್ಕ್ ಇದ್ರು ರೀಸನ್ ಕೊಡೋದು ಅವೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಬಂದು ಹೋಗೋಣ ಅಂತ ಹೇಳಿ ನಾನು ನನ್ನ ಮಗನ್ನ ಕರ್ಕೊಂಡು ಪಾಪ ಬಂದಿದ್ದೀನಿ. ನನ್ನ ಮಗಳು ಪಾಪ ನಾನು ಮಾಡ್ಕೊಡ್ದಲ್ಲ ಅದಕ್ಕೆ ಅದೇ ಯಾವುದಕ್ಕೆ ಬೇಕು ಟಿಕ್ ಮಾಡಿಕೊಂಡು ಹೋಗಿ ಕೊಟ್ಬಿಟ್ಟು ಬಂದಿದ್ದು. ನಮ್ಮದು ಕೆಲಸ ಯಾವಾಗಲೂ ಇದ್ದಿದ್ದೆ ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ಖುಷಿ ಪಡಿಸೋಣ ಅಂತ ಹೇಳಿ ಬಂದಿದ್ದೆ. ನೋಡಿ ಅಪ್ಪ ಮಗಳು ಈಗ ಬರ್ತಾಯಿದ್ದಾರೆ. ಅಂದರೆ ವೀಡಿಯೋದಲ್ಲಿ ಈಗ 1:15 ನಿಮಿಷಕ್ಕೆ ಬರ್ತಾಯಿದ್ದಾರೆ. ಬಟ್ ನಾನು ಆ್ಯಕ್ಚುಲಿ 11 ಗಂಟೆ ಹಂಗೆ ಹೋಗಿದ್ದೆ. ಇವ್ರ ಅಪ್ಪ ಮಕ್ಕಳು ಬಂದಿದ್ದು 1:15 ಆಗಿತ್ತೇನೋ. ಇಷ್ಟೊತ್ತಿಗೆ ಬರ್ತಾಯಿದ್ದಾರೆ. ನೋಡಿ ನಮ್ಮ ಮನೆಯವ್ರು ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರಿಗೆ ಇಷ್ಟ ಬಂದಿದ್ದ ಟೈಮಿಗೆ ಬಂದಿದ್ದಾರೆ. ಈಗ ಹೆಸರು ಬರ್ಸೋಕ್ಕೆ ಹೋಗ್ತಾಯಿದ್ದಾರೆ. ನಾನು 2 ಗಂಟೆ ಮುಂಚೆನೇ ಬಂದುಬಿಟ್ಟು ನಂಗೆ ಯಾವ ಗೇಮ್ ಇಷ್ಟ ಅಂತ ಹೆಸರು ಬರ್ಸಿದ್ದೀನಿ. ಆದರೂ ಆಟ ಆಡೋಕ್ಕಾಗ್ತಾಯಿಲ್ಲ. ನಾನು ನನ್ನ ಮಗಳಿಗೆ ಖುಷಿ ಪಡಿಸ್ಬೇಕು ಕೆಲವು ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಜಗಳ ಮಾಡಿಕೊಂಡು, ನಮ್ಮ ಅಮ್ಮನ ಹತ್ರ ಜಗಳ ಮಾಡಿಕೊಂಡು ಕೆಲವೊಂದು ಅವಳಿಗೆ ಸಂಬಂಧಪಟ್ಟಿದ್ದೆಲ್ಲನೂ ವಿಷಯಕ್ಕೆ ನಾನು ಸ್ವಲ್ಪ ತಲೆ ಕೆಡ್ಸ್ಕೊಳ್ತಾ ಇರ್ತೀನಿ. ನಮ್ಮ ಮನೆಯವ್ರು ಅದು ಏನಿಲ್ಲ, ಅವ್ರಿಗೆ ಆಸಕ್ತಿನೇ ಇಲ್ಲ. ಆದರೂ ಕೂಡ ಕರೆಕ್ಟ್ ಟೈಮಿಗೆ ಬಂದು ಏನೇನು ಮಾಡ್ಬೇಕು ಅದು ಮಾಡ್ತಾರೆ. ಹೀಗೆ ಅಲ್ವಾ, ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ. ಇವತ್ತು ಅಷ್ಟೇ ನಾನು ಕೂಡ ಜಗಳ ಮಾಡ್ಕೊಂಡೇ ಬಂದಿದ್ದೆ. ನಿಮ್ಮ ಮಗಳು ಫಂಕ್ಷನ್ಸಿಗೆ ಯಾವುದೂ ಇರಲ್ಲ, ನೀವು ಯಾವುದ್ರಲ್ಲೂ ಇರಲ್ಲ, ನಿಮ್ಮದೇ ಕೆಲಸ ನಿಮಗೆ ಹೆಚ್ಚು ಅಂತ ಹೇಳ್ಕೊಂಡೇ ಬಂದಿದ್ದೆ. ಬಟ್ ಈಗ ಅವ್ರ ಮಗಳು ನೋಡಿ ಮಗಳ ಜೊತೆ ಬಂದುಬಿಟ್ಟು ಅವರು ಗೇಮ್ ಆಡಿದ್ರು. ನನ್ನ ಮಗಳಿಗೆ ಖುಷಿ ಆಯಿತು. ನೀವು ಏನು ಮಾಡಿಲ್ಲ ಅಂತ ನನಗೆ ಬೈತಿದ್ದೆ. ನಾನು 2 ಗಂಟೆ ಮುಂಚೆನೇ ಹೋಗಿ ಕೂತಿದ್ದೆ. ನೋಡಿ ನಮ್ಮ ಮನೆಯವ್ರು ಲೇಟಾಗಿ ಬಂದುಬಿಟ್ಟು ಈಗ ಟೀಮ್ ರೆಡಿ ಮಾಡ್ಕೊತಿದ್ದಾರೆ. ಸೋಲಕ್ಕ ಗೆಲ್ಲಕ್ಕ ಗೊತ್ತಿಲ್ಲ, ರೆಡಿ ಆಗ್ತಿದ್ದಾರಪ್ಪ. ಇದೆಲ್ಲ ಆಡಿ ತುಂಬ ವರ್ಷಗಳೇ ಆಗಿರುತ್ತಲ್ವಾ, ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಭಯ ಇರುತ್ತೆ. ನಮ್ಮನೆಯವ್ರು ಇನ್ನೊಂದಂದರೆ ಯಾವುದಕ್ಕೂ ಎದ್ರಲ್ಲ. ಅವ್ರು ಆಡ್ಕೊಳ್ತಾರೆ, ಇವ್ರು ಆಡ್ಕೊಳ್ತಾರೆ, ಸೋತ್ರೆ ಗೆದ್ದರೆ ನಮ್ಮ ಮರ್ಯಾದೆ ಹೋಗುತ್ತೆ. ಅಂದರೆ ಈ ವಿಷಯಕ್ಕೆ ಅಂತಲ್ಲ, ಬೇರೆ ಯಾವುದೇ ವಿಷಯಕ್ಕಾದರೂ ಅಷ್ಟೇ ಅವ್ರು ಯಾವುದಕ್ಕೂ ಅಂಜಲ್ಲ. ಹಾಗಾಗಿ ಅವ್ರನ್ನ ಸ್ವಲ್ಪ ಯಾರೇ ಆದರೂ ಹೆದರಿಸೋದಾಗಲಿ, ಅವ್ರನ್ನ ಮರ್ಯಾದೆಗಳಿದಾಗಲಿ ಕಷ್ಟ. ಅವ್ರು ಏನಕ್ಕೂ ಕೇರೆ ಮಾಡಲ್ಲ. ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಷ್ಟೇ ಅವ್ರ ತಲೆಯಲ್ಲಿರುತ್ತೆ. ಬಿಟ್ಟರೆ ನೀವು ಹೊಡೆದ್ರೂ ಹೊಡೆಸ್ಕೊಳ್ತಾರೆ, ನೀವು ಮರ್ಯಾದೆ ಕಳೆದ್ರೂ ಸುಮ್ಮನೆ ಇರ್ತಾರೆ. ಅವ್ರದ್ದು ಏನಿಲ್ಲ, ಅದ್ರ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ಅಂಥವ್ರನ್ನ ಕುಗ್ಸೋದು ತೀರಾ ಕಷ್ಟ. ಬಾಲ್ ಬಂದು ಮೇಲೆ ಕೂತ್ಕೊಂಡ್ಬಿಡ್ತು. ಆ್ಯಕ್ಚುಲಿ ನಮ್ಮ ಮನೆಯವ್ರು ಬರೋದ್ರೊಳಗೆ 4-5 ಬ್ಯಾಚ್ ಆಗಿತ್ತು. ಆದರೂ ಅವ್ರು ಲಾಸ್ಟಿಗೆ ಬಂದು ಒಂದು ಬ್ಯಾಚ್ ಕ್ರಿಯೇಟ್ ಮಾಡಿಕೊಂಡ್ರು. ಬಟ್ ಅವಾಗ ಏನಂದ್ರೆ ಜನ ಇರಲಿಲ್ಲ. ಆದರೆ ನನ್ನ ಮಗಳಿಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಡೋಕೆ ಬಂದಿರ್ತಾರಲ್ಲ ಕೊರಿಯೋಗ್ರಾಫರ್, ಅವ್ರುಗಳನ್ನೇ ಒಟ್ಟಿಗೆ ಸೇರ್ಕೊಂಡು ಮಾಡೋಣ ಅಂತ ಹೇಳಿದರು. ಬಟ್ ಬೇರೆ ಪೇರೆಂಟ್ಸ್ ಇಲ್ಲ, ಪೇರೆಂಟ್ಸ್ಗಳೇ ಆಟ ಆಡಬೇಕು ಅಂತ ಹೇಳಿದ್ರು. ಹೌದು, ಅದು ನಿಜ ಅಲ್ವಾ. ಆಮೇಲೆ ಮತ್ತೆ ಅದು ಚೇಂಜ್ ಆಯಿತು. ಆಮೇಲೆ ಲಾಸ್ಟಿಗೆ ಅವರೇ ಯಾರ್ಯಾರು ಪಾಪ ಅವರು ಇವರು ಜೊತೆಗೆ ಸೇರಿಕೊಂಡು ಆಟ ಆಡಿದ್ರು. ಬಟ್ ಗೇಮಲ್ಲಿ ಸೋತರು. ಬಟ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಈಗ ನಾವು ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿಯಾಗಿರ್ತೀವ. ನೋಡಿ ಹುಡುಗ ಬಿದ್ದೇ ಬಿಡ್ತು. ದಿನದಿಂದ ದಿನಕ್ಕೆ ನನ್ನ ಮಗ ಬೆಳೀತಿದ್ದಾನಲ್ವ, ಸೊ ಹಾಗಾಗಿ ಅವ್ನು ಹಿಡಿದು ನಿಲ್ಸೋದು ಸ್ವಲ್ಪ ಕಷ್ಟ ಆಗಿದೆ. ಅದಕ್ಕೆ ಈ ಲೆವೆಲ್ ಆ್ಯಪ್ ಅವರ 360 ಜಾಯ್ ಬೇಬಿ ವಾಕರ್ಗೆ ಅವನಿಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಅದಕ್ಕೆ ತರಿಸಿದ್ದೀನಿ. ಇದು ಸಾಫ್ಟ್ ಕುಷನ್ ಸೀಟ್, ಹಾಗೆ ಟಾಯ್ ಮ್ಯೂಸಿಕ್ ಬಾರ್ ಮತ್ತು 3 ಲೆವೆಲ್ ಹೈಟ್ ಅಡ್ಜಸ್ಟ್ಮೆಂಟ್, 360 ವೀಲ್ಸ್ ರೋಟೇಷನ್ ಜೊತೆ ಬರುತ್ತೆ. ಈ ಮ್ಯೂಸಿಕ್ ಬಾರಲ್ಲಿ ಮಕ್ಕಳಿಗೆ ಇಷ್ಟ ಆಗುವ ಮ್ಯೂಸಿಕ್ ಬರುತ್ತೆ. ಹಾಗೆ ಇದನ್ನು ರಿಮೂವ್ ಕೂಡ ಮಾಡ್ಬೋದು. ಹಾಗೆ ಈ ಟಾಯ್ಸಲ್ಲಿ ಲೈಟ್ ಕೂಡ ಬರುತ್ತೆ. ಮಕ್ಕಳು ಬೇಗ ಬೆಳೆಯೋದ್ರಿಂದ ಕೆಲವು ವಾಕರ್ಗಳು ಬೇಗ ವೇಸ್ಟ್ ಆಗಿಬಿಡುತ್ತೆ. ಇದರಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ ಹಾಗೆ ಹೈಟ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅವರ ಬೆಳವಣಿಗೆಗೆ ತಕ್ಕಂತೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಹಾಗೆ ಮಕ್ಕಳು ನಡೆಯೋವರೆಗೂ ಕೂಡ ಇದು ಯೂಸಿಗೆ ಬರುತ್ತೆ. ಹಾಗೆ ಸ್ಟರ್ಡಿ ಬಾಡಿ ಮೆಟೀರಿಯಲ್ ಹಾಕಿರೋದ್ರಿಂದ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳಿಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಹಾಗೆ ಇನ್ನು ನನ್ನ ಮಗನ್ನು ಕರ್ಕೊಬಿಟ್ಟು ಬಂದಿದ್ದೆನಲ್ಲ, ಅದು ಊಟ ಟೈಮ್ ಆಗಿತ್ತು. ಮಲಗಿ ಒಂದ್ಸರಿ ಎದ್ದೇಳ್ತು. ಅವನಿಗೆ ಎಂತ ಸಿರ್ಲಾಕ್ ರೆಡಿ ಮಾಡ್ಕೊಂಡಿದ್ದೆ. ಪಲ್ಯ ಚೆನ್ನಾಗಿತ್ತು ಅಂತ 2 ಸರಿ ಹಾಕಿಸ್ಕೊಬಿಟ್ಟು ಬಂದಿದ್ದೆ.
ಒಂದೊಂದು ಸರಿ ಇಷ್ಟು ರಿಸ್ಕ್ ಬೇಕಾ ಅಂತ ಅನಿಸ್ತಾ ಇರುತ್ತೆ. ಯಾಕಂದರೆ ನಾವು ಅವಾಗ ಬೆಂಗಳೂರಿಗೆ ಹೋಗ್ತಾ ಇರ್ತೀವಿ. ಇವಾಗ ಬೇರೆ ಬಿಸಿಲು ಟೈಮು, ನನ್ನ ಮಗನೂ ಕಟ್ಕೊಂಡು ಇಲ್ಲಿಗೆಲ್ಲ ಬರಬೇಕಿತ್ತು ಅನಿಸುತ್ತೆ. ಬಟ್ ನಾನು ಇನ್ನೊಂದು ಮಗುನೂ ನೋಡಬೇಕಲ್ವ, ಅದಕ್ಕೂ ಖುಷಿ ಪಡಿಸ್ಬೇಕು. ಒಂದೊಂದು ಸರಿ ನಮ್ಮ ಮನೆಯವ್ರ ಹತ್ರ ಜಗಳ ಮಾಡ್ಕೊತೀನಿ, ನಮ್ಮ ಅಮ್ಮನ ಹತ್ರ ಜಗಳ ಮಾಡ್ಕೊತಾ ಇರ್ತೀನಿ. ಇಲ್ಲ ಬುದ್ಧಿ ಕಲಿಬೇಕು ಈ ಸರಿಯಿಂದ, ಹಂಗೆ ಹಿಂಗೆ ನಾನು ಹಾಗೆ ಇರಬೇಕು ಅಂದ್ಕೊತಿರ್ತೀನಿ. ಆಗಲ್ಲ ಕೆಲವು ಟೈಮು. ನೋಡಿ ಅಜ್ಜಿ ಕೂಡ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇವರು ಆ್ಯಕ್ಚುಲಿ ನಮ್ಮ ಅಜ್ಜಿ ಇಲ್ವಾ, ಅಜ್ಜಿಯ ಅಣ್ಣನ ಮೊಮ್ಮಕ್ಕಳು. ನೋಡಿ ಏನೋ ಒಂಥರ ಎಲ್ಲಿ ಸಿಕ್ಕಿದ್ರು ಮಾತಾಡಿಸ್ತಾರೆ, ಅಷ್ಟೇ ಪ್ರೀತಿ ಮಕ್ಕಳಿಗೆ. ನೋಡಿ ಆ ಮಕ್ಳಿಗೂ ನಮಗೂ ಆ್ಯಕ್ಚುಲಿ ಲಿಂಕ್ ಕಡಿಮೆನೇ, ಬಟ್ ಅವರು ನಮ್ಮವರು ತಮ್ಮವರು ಅಂತ ಆ ಮಕ್ಕಳು ಕೂಡ ಬಂದು ಆಂಟಿ ಅಂತ ಮಾತಾಡ್ಸೋದು. ಇವರಿಬ್ಬರು ನೋಡಿ ಅಕ್ಕ ತಂಗಿ. ನನಗೆ ಒಂದೊಂದ್ಸರಿ ಕನ್ಫ್ಯೂಸ್ ಆಗೋದು, ಅವಾಗ ಬಂದು ಮಾತಾಡ್ಸಿದ್ದಾರು ಇದೇನಾ ಅವರ ಪಕ್ಕ ಹಂಗೆ ಅಂತ. ಇಬ್ಬರು ಒಟ್ಟಿಗೆ ಸಿಕ್ಕಿದ್ರು ನೋಡಿ. ಇವಾಗ ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರೆ. ಕಣ್ಣು ಮೂಗು ಬಾಯಿ ಎಲ್ಲ ಲಕ್ಷಣವಾಗಿದೆ. ಹಾಗೆ ನಮ್ಮ ರಾಣಿಯವರು ಕೂಡ ನೋಡಿ ಥ್ರೋಬಾಲಿಗೆ ಸೇರ್ಕೊಂಡಿದ್ರು, ಆಟ ಆಡ್ತಾ ಇದ್ದಾರೆ. ಅವರು ನಾನು ಬನ್ನಿ 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 ಅಂತ. ಈ ಪಾಪ ಬೇರೆ ಅಳ್ತಿಂದ, ಇನ್ನು ಪಾಪ ಇಟ್ಕೊಂಡು ಯಾವುದನ್ನು ಮಾಡೋಕ್ಕಾಗಲ್ಲ. ಇನ್ನೇನು ನಮ್ಮನೆಯವ್ರು ಇದ್ದಿದ್ರು ಪಾಪ ಇಟ್ಕೊಂಡಿದ್ರೆ ಆಟ ಆಡ್ಬೋದಿತ್ತು. ಪಾಪ ರಾಣಿಯವ್ರು ನಾನು ಇಟ್ಕೊಳ್ತೀನಿ ನೀವು ಆಟ ಆಡಿಯಕ್ಕ ಅಂತ ಹೇಳಿದ್ರು. ಬಟ್ ಅವ್ನು 1 ನಿಮಿಷ ಸುಮ್ಮನೆ ಇರ್ತಾನೆ ಅಷ್ಟೇ. ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿದರೆ ಅವ್ನು ನಿಲ್ಲಿಸೋದೇ ಇಲ್ಲ. ಇನ್ಯಾರು ನೋಡಿದವ್ರು ಏನಂತಾರೆ, ಪಾಪ ಅಳ್ತಾ ಇದ್ರು ಇವ್ಳು ಆಟ ಆಡ್ಬೇಕು ಅಂದ್ಕೊಳ್ತಾರೆ, ಯಾಕೆ ಬೇಕು ಅಂತ. ಒಂದೊಂದು ಸರಿ ಸುಮ್ಮನೆ ಆಗಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಮನೆಯವ್ರು ಬಂದರು, ವಾಲಿಬಾಲ್ ಆಡಿದ್ರು. ಇನ್ನೇನು ಅವ್ರ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಹೊರಟ್ರು. ಇನ್ನು ನಾನು ನನ್ನ ಕೆಲಸ ಅಂತ ಹೋದ್ರು. ಪಾಪ ನನ್ನ ಮಗಳಿಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಸಂಜೆವರೆಗೂ 4 ಗಂಟೆವರೆಗೂ ಇದ್ಬಿಟ್ಟು ಆಮೇಲೆ ಹೊರಟು. ನೋಡಿ ಆ ಪಾಪು ಅಳ್ತಿದ್ರು. ಪಾಪ ಅದು ಬಿಡ್ತಾಯಿಲ್ಲ. ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಬಂದು ನೋಡು ಪಾಪು 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 ಅಂತ ಹೇಳಿ ಪಾಪು ಎತ್ಕೊಳ್ಳೋದು ಮಾಡೋದು ಸಮಾಧಾನ ಮಾಡೋದು ಮಾಡ್ತಾ ಇತ್ತು. ಅದು ಕೂಡ ಮತ್ತು ಹಗ್ಗದ ಜಗ್ಗಾಟ ಐತಿ, ಇದೆಲ್ಲ ಚೆಂದ ಇತ್ತಲ್ಲ. ಇಂಥವಕ್ಕೆಲ್ಲ ನಾನು ಸೇರ್ಕೊಂಬೋದಿತ್ತು. ಈ ಥರ ಇದ್ದರೆ ಮಾತ್ರ ಸೇರ್ಕೊಳ್ತೀನಿ. ವಾಲಿಬಾಲು, ಥ್ರೋಬಾಲು, ಕಬಡ್ಡಿ ಇಂಥವಕ್ಕೆಲ್ಲ ಇಲ್ಲ ನಾನು. ಬೇಗ ಸ್ಪೂನಲ್ಲಿ ನಿಂಬೆಹಣ್ಣು ಇಟ್ಕೊಂಡು ಹೋಗೋದು, ಮತ್ತು ಇನ್ನೇನು ಬಾಲ್ ಹಾಕೋದು, ಬಕೆಟ್ಗೆ ಇಂಥದ್ದೆಲ್ಲ ಇತ್ತು. ಇಷ್ಟ ಇತ್ತು ನನಗೆ. ನೋಡೋಣ ನೆಕ್ಸ್ಟ್ ಇಯರೆಲ್ಲ ಸೇರ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನೋಡಿ ಇಲ್ಲಿ ಬಂದುಬಿಟ್ಟು ಬಾ ಪಾನಿಪುರಿ ಕೊಡಿಸ್ತೀನಿ, ಗೋಲ್ಗುಪ್ಪ ಕೊಡಿಸ್ತೀನಿ ಅಂತ ಕರಿತಾ ಇದ್ದೆ. ನನ್ನ ಮಗಳಿಗೆ ಹೋಗೋ ಖುಷಿ ನಾನು ಬೈತೀನಿ ಅಂತ ಸುಮ್ಮನಾಗಿದೆ. ಬೆಳಗ್ಗೆ 11 ಗಂಟೆಗೆ ಹೋಗಿದ್ದು. ಇದೆಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಸಂಜೆ 4 ಗಂಟೆ ಆಗಿತ್ತು. ಅಷ್ಟರಲ್ಲೇ ಪಾಟ್ ಎಲ್ಲ ಕ್ಲೀನ್ ಮಾಡ್ತಿದ್ರು. ಒಳ ಬೆಳೆದಿತ್ತು ಅಂತ ಹೇಳ್ಬಿಟ್ಟು ಅಮ್ಮಂಗೆ ಬೈಕೊಂಡು ತೊಗೊಬಂದು ಹಾಕ್ಬಿಡ್ತಾಳೆ, ನಿಗಾ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಹಾಗಾಗಿ ಮಲಗಿಸಿದ್ದೆ. ಅವ್ನು ಮಲಗಿ ಎದ್ಮೇಲೆ ಆಮೇಲೆ ಸ್ನಾನ ಮಾಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನಮ್ಮ ಅತ್ತೆ ಮಗಳು ಬಂದರು. ಅಂದರೆ ನಮ್ಮ ಪಪ್ಪನ ತಂಗಿ ಮಗಳು ಸ್ಮಿತಕ್ಕ ಅಂತ ಹೇಳ್ಬಿಟ್ಟು. ಅಂದರೆ ನಾವು 3 ಜನ ಮಾವಂದಿರೋರಿಗೆಲ್ಲ ಒಬ್ಬರಿಗೆ ಹುಷಾರಿಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದರು. ಇನ್ನು ಅಲ್ಲಿಗೆ ಬಂದಮೇಲೆ ಒಂದೇ ಊರಲ್ಲೆಲ್ಲ ಇರೋದ್ರಿಂದ ಎಲ್ಲ ಮನೆಗೂ ಒಂದೊಂದು ವಿಸಿಟ್ ಮಾಡ್ತಿದ್ದಾರೆ. ಹಾಗೆ ತುಂಬ ಟೈಮ್ ಆಗಿತ್ತು ಅವ್ರು ಬಂದು, ಅಕ್ಕ ಮತ್ತು ಭಾವ. ಹಾಗಾಗಿ ಇವತ್ತು ಬಂದ್ರಲ್ಲ ಒಂಥರ ಖುಷಿ ಆಯಿತು. ಇನ್ನು ಮಾವಂಗೆ ಹುಷಾರಿರ್ಲಿಲ್ವಲ್ಲ ಅಂತ ಹೇಳಿ ಫಿಶ್ ಮತ್ತು ಮಟನ್ ಎಲ್ಲ ಮಾಡ್ಕೊಬಿಟ್ಟು ಬಂದಿದ್ರು. ಹೇಳ್ತಾ ಇದ್ರಲ್ವ, ಖುಷಿ ಆಯಿತು. ಏನೋ ಒಂಥರ ಅಂದರೆ ಈಗೆಲ್ಲ ನಾವು ಹುಷಾರಿಲ್ಲ ಅಂದರೆ ಏನೋ ಒಂದು ಹಣ್ಣು ಗಿಣ್ಣು ತಗೊಂಡೋಗಿ ಮಾತಾಡ್ಸ್ಕೊಂಡು ಬರ್ತೀವಿ, ಏನೋ ಒಂದು ಅಟೆಂಡೆನ್ಸ್ ಹಾಕಬೇಕಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರು ಅಷ್ಟು ಪ್ರೀತಿಯಿಂದ ನಾವು ಸ್ವಲ್ಪ ರಿಸ್ಕ್ ತಗೊಂಡು ಅವೆಲ್ಲ ಮೊದಲು ಅವೆಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ನಾನ್ ವೆಜ್ ಆಗಲಿ ಬಂದು ಹುಷಾರಿಲ್ದೆದವ್ರನ್ನ ನೋಡ್ಕೊಂಡು ಹೋಗೋದು. ಬಟ್ ಈಗಲೂ ನಮ್ಮ ಸ್ಮಿತಕ್ಕ ಅವರೆಲ್ಲ ಅದೆಲ್ಲ ಇಟ್ಕೊಂಡಿದ್ದಾರಲ್ಲ ಅಂತ ಹೇಳಿ ಖುಷಿ ಇದ್ದೀವಿ. ಹೌದಲ್ವ, ಇದು ಚೆನ್ನಾಗಿರುತ್ತೆ. ಅವ್ರು ಹೇಳುವಾಗಲೇ ನನಗೆ ಅಷ್ಟು ಖುಷಿ ಆಗ್ತಿತ್ತು ಅಂದಾಗ ಇನ್ನು ನಾನು ಒಬ್ರಿಗೆ ಹಿಂಗೆ ಮಾಡ್ಕೊಂಡು ಹೋದರೆ ಅವ್ರಿಗೂ ಎಷ್ಟು ಖುಷಿ ಆಗುತ್ತೆ ಅಲ್ವ. ಇದೊಂದು ಅಭ್ಯಾಸ ಮಾಡ್ಕೊಬೇಕು ಅಂತ ಅಂದ್ಕೊತಿದ್ದೆ. ಯಾವಾಗಲೂ ನಮ್ಮ ಪಪ್ಪನೂ ಅಮ್ಮನೂ ಹೇಳ್ತಿರ್ತಾರೆ. ನಮ್ಮ ಪಪ್ಪ ಆಗಲಿ ಅತ್ತರಿಗೆ ಒಂದೊಂದು ಫೋನ್ ಮಾಡಿ ಅವಾಗವಾಗ, ಅಥವಾ ಅಮ್ಮನೇ ಆಗಲಿ ಅಷ್ಟೇ ಮಾವಂದಿರಿಗೆ ಒಂದೊಂದು ಫೋನ್ ಮಾಡಿ ಅಂತ ಹೇಳ್ತಿರ್ತಾರೆ. ಆದರೂ ಕೂಡ ನಾವು ಮಾಡಿರಲ್ಲ. ಒಂದೊಂದ್ಸರಿ ಪಪ್ಪ ಅಮ್ಮನೇ ಫೋನಲ್ಲಿ ಮಾತಾಡುವಾಗ ನಮಗೆ ಕೊಡ್ತಾರೆ, ಬಂದಿದ್ದಾಳೆ ಪೂಜಾ ಹಂಗೆ ಹಿಂಗೆ ಅಂತ ಕೇಳ್ತಿರುತ್ತೆ ಅತ್ತೆ ಅಂತ ಹೇಳ್ಬಿಟ್ಟು. ನಾವು ಬಂದಾಗ ಒಂದೊಂದ್ಸರಿ ಮಾಡಿಕೊಡ್ತಾರೆ. ಅವರು ಕೂಡ ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತು ಇದ್ಬಿಟ್ಟು ಅವರು ಕೂಡ ಈ ಕಾಫಿ ಟೈಮ್ ಅಲ್ವಾ, ಹಾಗಾಗಿ ಅವರು ಕೂಡ ಹೊರಟ್ರು. ಅವರು ಕೂಡ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಇದ್ದಿದ್ದು. ಕಾಫಿ ಟೈಮ್ ಅಲ್ವಾ, ಅವರು ಕೂಡ ಊರಿಗೆ ಹೊರಡಬೇಕಾಗಿತ್ತು. ಹಾಗಾಗಿ ಅವರು ಕೂಡ ಹೊರಟ್ರು. ನನಗೂ ಸ್ವಲ್ಪ ಸಂಕೋಚ ವೀಡಿಯೋ ಮಾಡ್ಕೊಳ್ಳೋಕ್ಕೆ, ನೇರವಾಗಿ ಕ್ಯಾಮ್ರಾ ಹಿಡಿಯೋಕ್ಕೆ. ಅವ್ರಿಗೂ ಕೂಡ ಹಿಂಸೆ ಆಗ್ಬೋದೆಲ್ಲ, ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ. ಹಾಗಾಗಿ ತುಂಬ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಬಂದಾಗ ಹೋದಾಗ ಅಷ್ಟೇ ಮಾಡಿಕೊಂಡೆ. ಇದೆಲ್ಲ ನೆನಪುಗಳು ಕೆಲವೊಂದು, ಹಾಗಾಗಿ ಚಂದ ಅಂತ ಮಾಡಿಟ್ಕೊಂಡೆ. ಇನ್ನು ನೆಕ್ಸ್ಟ್ ನನ್ನ ಮಗಳಿಗೆ ಇನ್ನು ಸ್ಕೂಲ್ ಡೇ ಇದೆಯಲ್ಲ, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಡ್ಯಾನ್ಸ್ ಎಲ್ಲನೂ. ಹಾಗಾಗಿ 3 ಜನ ಮಕ್ಕಳು ಬಂದು ಸಂಜೆ ಟೈಮು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಅವ್ರವ್ರ ಸಾಂಗ್ ಹಾಕ್ಕೊಂಡು. ಒಬ್ಬರು ಡ್ಯಾನ್ಸ್ ಮಾಡುವಾಗ ಏನು ಒಬ್ಬರು ಸುಮ್ಮನೆ ಕೂತ್ಕೊಳ್ಳಲ್ಲ, ಎಲ್ಲರ ಸಾಂಗಿಗೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಒಟ್ನಲ್ಲಿ ಓದೋದ್ರಿಂದ ತಪ್ಪಿಸ್ಕೋಬೇಕಷ್ಟೇ ಅವ್ರು 3 ಜನ. ಇವ್ರಿಗೆ ಬೇರೆ ಸಾಂಗ್ಗಳು ಗೊತ್ತಿರಲ್ಲ, ಏನೇನೋ ಮಧ್ಯ ಸಾಂಗ್ ಹೇಳ್ತಿರ್ತಾರೆ. ಅದಾಕಿ ಅಂತ ಹೆಂಗೋ ಕಷ್ಟಪಟ್ಟು ಹುಡುಕಿ ಹಾಕಿದ್ದಾಯಿತು. ಇನ್ನು ಚಿಕ್ಕದಿದೆಯಲ್ಲ ಅದ್ರ ಜೊತೆ ಇನ್ನೊಂದು LKG UKG ಅದಲ್ಲ, ಇನ್ನು ಸಣ್ಣ ಮಕ್ಳದ್ದು ಡ್ಯಾನ್ಸ್ ಇದೆ ಅನಿಸುತ್ತೆ. ಅವ್ರದ್ದೆಲ್ಲ ಸಾಂಗ್ ನೆನಪಿದೆ, ಅದಕ್ಕೆ ಅದ್ರ ಸಾಂಗೇ ನೆನಪಿಲ್ಲ. ಯಾವುದೇದೋ ಸಾಂಗಿಗೆ ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದಾಯಿತು. ಅದೇನು ಹೇಳುತ್ತೆ ಆ ಸಾಂಗ್ ಹಾಕುವೆ ಕುಣಿಸುವೆ. ನನ್ನ ಮಗಳಿಗೆ 3 ಸಾಂಗ್ ಮಿಕ್ಸ್ ಇದೆ. ನಮ್ಮ ಭುವನಿಗೆ 7 ಸಾಂಗ್ ಮಿಕ್ಸ್ ಇದೆ, 6. ಆ ಚಿಕ್ಕದಕ್ಕೂ 3 ಅಂತೆ. ಒಟ್ನಲ್ಲಿ ಅವರಿಗೆ ಓದೋಕ್ಕೆ ಇಷ್ಟ ಇರಲಿಲ್ಲ. ನನಗೇನು ಒಟ್ನಲ್ಲಿ ಅವ್ರು ಫೋನ್ ನೋಡೋದು ತಪ್ಪೋದು ಸ್ವಲ್ಪ. ಇನ್ನು ನನ್ನ ಮಗನಿಗೂ ಸ್ವಲ್ಪ ಮಜಾ ಸಿಕ್ಕಂಗಾಗೋದಲ್ವ. ಅವರು ಡ್ಯಾನ್ಸ್ ಮಾಡಿದರೆ ಕೂತ್ಕೊಂಡು ನೋಡೋನು, ಇಲ್ಲಾಂದರೆ ಎತ್ಕೊಳ್ಳಿ ಅಂತ ಹಿಂಸೆ ಕೊಡುತ್ತೆ. ಹಾಗಾಗಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸಾಂಗ್ ಹಾಕಿ ಕೊಟ್ಬಿಡ್ಬೇಕು. ಕುಣ್ತಾ ಕೂತ್ಕೊಳ್ಳೋರು, ನನ್ನ ಮಗ ನೋಡ್ತಾ ಕೂತ್ಕೊಳ್ಳೋದು ಸಂಜೆ ಒಂದು 7:30 8 ಗಂಟೆವರೆಗೂ.
ಇನ್ನು ಅವರು ಬೆಳಗ್ಗೆ ಬರುವಾಗ ನಮ್ಮ ಸ್ಮಿತಕ್ಕ ಫಿಶ್ ತೊಗೊಬಿಟ್ಟು ಬಂದಿದ್ರು. ನಮ್ಮ ಪಪ್ಪ ಸಾಂಬಾರು ಮಾಡಿದರು. ಫಿಶ್ ಚೆನ್ನಾಗಿತ್ತು, ಸಾಂಬಾರು ಕೂಡ ಚೆನ್ನಾಗಿತ್ತಂತೆ. ಇನ್ನು ನನ್ನ ಮಗಳು ಯಾವತ್ತೂ ಹೊಡೆದಾಗ್ತಿದ್ದಿದ್ದು ಇವತ್ತು ಮನೆಯೊಳಗೆ ಬಾಲ್ ಆಟ ಆಡ್ತಾ ಫೋಟೋ ಎಲ್ಲ ಬಿಡಿಸ್ಬಿಟ್ಟು ಗ್ಲಾಸ್ ಹೊಡೆದಾಕ್ಬಿಟ್ಟಿದೆ. ಪಾಪ ಅದಕ್ಕೆ ಬೇಜಾರಾಗ್ಬಿಟ್ಟಿದ್ದೀನಿ, ನಮ್ಮ ಬೈತಾಳೆ ಅಂತ. ನಾನು ಆ್ಯಕ್ಚುಲಿ ಚಿಕ್ಕದಕ್ಕೆಲ್ಲ ತುಂಬ ಬೈತಾ ಇರ್ತೀನಿ. ಇಂಥ ದೊಡ್ಡ ವಿಷಯಕ್ಕೆಲ್ಲ ಬೈಯೋಕ್ಕೆ ಹೋಗಲ್ಲ, ಇದೆಲ್ಲ ಮಿಸ್ಸಾಗುತ್ತೆ ಅಂತ. ಆದರೆ ನನ್ನ ಮಗಳು ಹೆಂಗೆ ಗೊತ್ತಾ, ಈಗ ನಾನು ಬೈಲಿಲ್ಲ ಅಂದರೆ ಅಮ್ಮ ಏನು ಬೈಯಲ್ಲ ಅಂತ ಈಸಿಯಾಗಿ ಮಾತಾಡಿಕೊಂಡು ಒಂಥರ ಅವಳದು ಬಿಹೇವಿಯರೇ ಚೇಂಜ್ ಆಗಿಬಿಡುತ್ತೆ. ಬೈದರೆ ನೀವು ಎಲ್ಲದಕ್ಕೂ ಬೈತಿರಲ್ಲ ಹಾಗೆ ಹೀಗೆ ಅಂತ ಅನ್ನುತ್ತೆ. ನಾನು ಏನು ಮಾಡಲಿ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಎಲ್ಲದಕ್ಕೂ ಒಂದೊಂದು ಸ್ವಲ್ಪ ಕೂಗಾಡ್ತಾನೆ ಇರ್ತೀನಿ. ಇಲ್ಲಾಂದರೆ ನನ್ನ ಮಗಳನ್ನ ಹಿಡ್ದು ನಿಲ್ಸೋಕ್ಕಾಗಲ್ಲ. ಈಗಲೇ ಹಿಡ್ದು ನಿಲ್ಸೋಕ್ಕಾಗ್ತಿಲ್ಲ. 4 ಸೈಡಿಗೆ ಈ ಥರ ಟೇಪ್ ಹಾಕಿ ಅಂಟಿಸ್ತೀನಿ. ಇಲ್ಲಾಂದರೆ ಫ್ರೇಮ್ ಹಾಕಿಸ್ಕೊಬರ್ತೀನಿ ಅಂತ ಹಂಗೆ ಇಟ್ಟು ಇದು ಹಾಳಾಗೋದು. ಹಾಗಾಗಿ ಏನೋ ಒಂದು ತಕ್ಷಣಕ್ಕೆ ರೆಡಿ ಮಾಡಿದೆ. ಬ್ಲ್ಯಾಕ್ ಆಗಿದ್ರೆ ಚೆನ್ನಾಗಿರೋದು, ಬಟ್ ಇವೆಲ್ಲ ಇನ್ನೂ ಚೆನ್ನಾಗಿ ಇಷ್ಟಿಷ್ಟು ತಗೋಬೇಕು. ನಂಗೆ ಗೊತ್ತಾಗಿಲ್ಲಲ್ಲ ಫಸ್ಟ್ ಟೈಮಲ್ಲ, ಹಾಗಾಗಿ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಹಿಂಗೆ ತೊಗೊಂಡ್ಬಿಟ್ಟಿದ್ದೀನಿ. ಸದ್ಯ ಇದೊಂದು ಉಳ್ದಿತ್ತು, ಹಂಗಾಗಿ ಆಯಿತು. ಇವನೊಬ್ಬ ರೆಡಿಯಾಗವನೀಗ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.